ರಾಕ್ಷಸ ಮೂವಿದ ಟ್ರೈಲರ್ ಯಾವಾಗ ರಿಲೀಸ್ ಆಕೈತಿ ಅಂತೇಳಿ ಕಾಕೊಂತ ಕುಂತೀನಿ. ಫೈನಲ್ ಆಗಿ ರಿಲೀಸ್ ಆಗೈತಿ. ಬರ್ರಿ ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಮಾತಾಡೋಣ. ನಾ ಮೊದಲನೇ ತಿಳಿಸೋದು ಏನಪ್ಪ ಅಂದ್ರೆ ಒಂಚೂರು ತಮ್ಮನೆಲ್ಲ ಇನ್ನಷ್ಟು ಖಾಸ್ ಮಾಡಬೇಕಿತ್ತು. ಅದು ಯಾಕೋ ಸ್ವಲ್ಪ ಮಟ್ಟಿಗೆ ಡೌನ್ ಲೆವೆಲ್ ನನಗನಿಸ್ತು. ಆನಂತರ ಮುಂದುವರಿಯೋನು ಈಗ ಟ್ರೈಲರ್ ಕಡೆ. ಫಸ್ಟ್ನಾಗ ನಾ ತಿಳಿಸೋದು ಏನಪ್ಪ ಅಂದ್ರೆ ಟ್ರೈಲರು ತೋರಿಸಿದಂಥ ಫ್ಯಾಕ್ಟ್ಗಳನ್ನು ಗಮನಿಸಿರ ಇದು ಒಂದು ಸ್ವಲ್ಪ ಮಟ್ಟಿಗೆ ಹಾರರ್ ಇರ್ತೈತಿ. ದೆನ್ ಮೋರ್ ದೆನ್ 60% ನಾವು ನೋಡಿದ್ರೆ ಕಾಮಿಡಿ ರಿಲೇಟೆಡೇ ಇರ್ತೈತಿ. ಅಂದ್ರೆ ಕಾಮಿಡಿ ಒಳಗೆ ಒಂದು ಹಾರರ್ ಎಲಿಮೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸೀನನ್ನು ಈ ಒಂದು ಮೂವಿಗೆ ನಾವು ಭಾಳಷ್ಟು ನೋಡ್ತೇವೆ. ಅದು ಕೂಡ ಏನೈತೆ ಅಂದ್ರೆ ಒಂದು ನಾವೊಂದು ಟ್ರೈಲರ್ ಪ್ರಕಾರ ಮಾತಾಡ್ತಾನು. ಒಂದು ಊರು ಐತಿ, ಆ ಊರೊಳಗೆ ಒಂದು ಕೋಟೆ ಕೂಡ ಐತಿ. ಆ ಕೋಟೆ ಇಂತ್ರನ ಆ ಊರಿಗೆ ಪ್ರಾಬ್ಲಮ್ ಆಗೈತಿ. ಅಂದ್ರೆ ಒಂದು ಏನೇನೋ ಫ್ಯಾಕ್ಟ್ಗಳು ನಡೆಯತ್ತವು, ಭಾಳಷ್ಟು ಮಿಸ್ಟೀರಿಯಸ್ ಘಟನೆಗಳು ಕೂಡ ನಡೆಯತ್ತವು. ಒಂದ ರಾತ್ರಿ ಒಳಗೆ ಇದ್ದಂಥ ದನಗಳೆಲ್ಲ ಸತ್ತು ಕಸ ಅವಕ್ಕೂರ ಅಸ್ಥಿ ಪಂಜರ ಮಾತ್ರ ಉಳಿದವು. ಇದರ ಅರ್ಥ ಇಷ್ಟ. ಈ ಒಂದು ಮೂವಿ ರಿಲೇಟೆಡ್ ಎದಕ್ಕೈತೆ ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಇರ್ತಾವಲ್ಲ ಥಿಂಗ್ಗಳ, ಅಥವಾ ಹಾರರ್ ರಿಲೇಟೆಡ್ ಥಿಂಗ್ಗಳಿಗೆ ಸಂಬಂಧಪಟ್ಟಂಥ ಮೂವಿ ಇದಾಗೈತಿ. ಆನಂತರ ಈ ಒಂದು ಮೂವಿ ಒಳಗೆ ನಾವು ಭಾಳಷ್ಟು ಲೇಡಿ ಕ್ಯಾರೆಕ್ಟರ್ಗಳನ್ನ ನೋಡ್ತೇವೆ. ಕಾರಣ ಈ ಮೂವಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ ಲೇಡಿನೇ, ಆನಂತರ ಡೈರೆಕ್ಟ್ ಮಾಡ್ತಾ ಇರೋದು ಕೂಡ ಲೇಡಿನೇ. ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ನಿಹಾರಿಕಾ ಅವರ. ಆನಂತರ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡ್ತಾ ಇರೋದು ಮಾನಸ ಶರ್ಮಾ ಅವರ. ಅಂದ್ರೆ ಟೋಟಲಾಗಿ ಒಂದು ಲೇಡಿ ಕಾನ್ಸೆಪ್ಟ್ ಇರುವಂಥ ಮೂವಿ ಐತಿ ನನ್ನ ಪ್ರಕಾರ ಹೇಳ್ತಾನು. ಆನಂತರ ಟ್ರೈಲರಾಗ ಯೂಸ್ ಮಾಡಿದಂಥ ಒಂದಷ್ಟು ಫ್ಯಾಕ್ಟ್ಗಳು, ಅದರೊಳಗೂ VFX ಮಾತ್ರ ಭಾಳಷ್ಟು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ನಾವು ಈ ಥರ ತೆಲುಗು ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಥ ಮೂವಿಗಳನ್ನ ಗಮನಿಸಿರ ಈ ಥರ ಒಂದು ಬೆಸ್ಟ್ VFX ಕ್ವಾಲಿಟಿಯನ್ನು ಭಾಳಷ್ಟು ಮೂವಿ ಒಳಗೆ ನಾವು ನೋಡೋದಿಲ್ಲ. ಈ ಒಂದು ಮೂವಿ ಒಳಗೆ ಅದನ್ನು ಮಾತ್ರ ಭಾಳಷ್ಟು ಡೀಟೇಲಿಂಗ ಆ್ಯಡ್ ಮಾಡಿದಾರು. ಆನಂತರ ನಾ ಆಲ್ರೆಡಿ ಹೇಳಿದಂಗೆ ಈ ಒಂದು ಮೂವಿಗೆ ಒಂದು ಮೇನ್ ಥೀಮೇನ ಒಂದು ಕಾಮಿಡಿ. ಆ ಕಾಮಿಡಿಯನ್ನು ಭಾಳಷ್ಟು ಗಿಚ್ಚಾಗಿ ನಿಭಾಯಿಸ್ತಾ ಇರೋದು ಯಾರಪ್ಪ ಅಂದ್ರೆ ಅದು ಸಂಗೀತ್ ಶುಭಣ್ಣವ್ರ. ಅಂದ್ರೆ ಭಾಳಷ್ಟು ಡೀಪಾಗಿ ಇವರ ಒಂದು ಆ್ಯಕ್ಟಿಂಗನ್ನು ನೋಡಿದಾಗ ಅರ್ಥ ಆಯ್ತು. ಭಾಳಷ್ಟು ಗಿಚ್ಚಾಗಿ ಇವರ ಒಂದು ಅಭಿನಯವನ್ನು ಮಾಡ್ತಾರೋ. ಕಂಪ್ಲೀಟಾಗಿ ಫೋಕಸ್ ಇರೋದು ಇವ್ರ ಮ್ಯಾಗ. ಆನಂತರ ಇನ್ನೊಂದು ಯಾರ ಮ್ಯಾಗಪ್ಪ ಅಂದ್ರೆ ಈ ಮೂವಿಯ ಲೀಡ್ ಕ್ಯಾರೆಕ್ಟರ್ ಅನಿಸ್ಕೊಳ್ಳುವ ನಯನ ಅವ್ರ ಮ್ಯಾಗ. ಅಂದ್ರೆ ಈ ಒಂದು ಮೂವಿಯ ಲೀಡ್ ಕ್ಯಾರೆಕ್ಟರ್ಗಳು ಯಾರ್ಯಾರ ಸಂಗೀತ್ ಶೋಭಣ್ಣ, ಆನಂತರ ನಯನ, ಒಂದು ಸಾರಿಕಾ ಅವರ. ಅಂದ್ರೆ ಟೋಟಲಾಗಿ ಇವ್ರ ಮ್ಯಾಗ ಮೂವಿ ಡಿಪೆಂಡ್ ಐತಿ. ಭಾಳಷ್ಟು ನಾವು 60% ಮೋರ್ ದೆನ್ ಇವ್ರ ಮ್ಯಾಗ ಮೂವಿ ಇರ್ತೈತಿ. ಇವರಿಬ್ಬರು ಹೋಗಕ ಸಹ ಕೋಟೆ ಒಳಗೆ ಟ್ರ್ಯಾಪ್ ಒಳಗೆ ಸಿಕ್ಕಾಕೊಂಡರು. ಕೋಟೆ ಒಳಗೆ ಒಮ್ಮೆ ಎಂಟರ್ ಆದ್ರೆ ಮುಗೀತು. ನಾವು ವಾಪಸ್ ಬರ್ಬೇಕಂದ್ರೆ ಭಾಳಷ್ಟು ರಿಸ್ಕನ್ನು ತೊಗೋಬೇಕು. ಅಂದ್ರೆ ಈ ಒಂದು ಟ್ರೈಲರು ತೋರಿಸಿದಂಥ ಫ್ಯಾಕ್ಟ ಇದಾಗಿತ್ತು. ಆನಂತರ ಟ್ರೈಲರಾಗ ಇನ್ನೂ ಕೂಡ ಹಳೆಯ ರೀತಿಯ ಕಾನ್ಸೆಪ್ಟನ್ನು ನೋಡ್ತೇವೆ ನಾವು. ಹಳೆ ರೀತಿಯ ರಾಜರು ಮಹಾರಾಜರು ಆ ಕಾನ್ಸೆಪ್ಟ್ ಕೂಡ ಐತಿ. ಅಂದ್ರೆ ಇದರ ಅರ್ಥ ಒಂದು ಬ್ಯಾಕ್ ಒಳಗೆ ಒಂದು ಸ್ಟೋರಿ ಕೂಡ ಇರ್ತೈತಿ. ಆ ಕೋಟೆಗೆ ಆನಂತರ ಆ ಊರಿಗೂ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಬ್ಯಾಕ್ ಒಳಗೆ ನಾವು ನೋಡ್ತೇವೆ. ಅಂದ್ರೆ ಟೋಟಲಾಗಿ ಮೂವಿ ಒಂದು ಒರಿಜಿನಲ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಒಂದು ಕೋಟೆ, ಆ ಕೋಟೆಗೆ ರಿಲೇಟೆಡ್ ಇರುವಂಥ ಥಿಂಗ್ಗಳು, ಒಂದು ಹಾರರ್ ಎಲಿಮೆಂಟ್ಗಳು, ಆನಂತರ ಒಂದು ಕಾಮಿಡಿ, ಈ ರೀತಿಯಾದ ಓವರಾಲ್ ಸೆಟಪ್ಪನ್ನು ಈ ಒಂದು ಮೂವಿಗೆ ನಾವು ನೋಡ್ತೇವೆ. ಇದನ್ನು ನಮಗೆ ಟ್ರೈಲರ್ ಪಕ್ಕ ಮಾಡಿ ಕೊಟ್ಟೈತಿ. ಇನ್ನು ಈ ಒಂದು ಮೂವಿ ರಿಲೀಸ್ ಆಗೋ ಡೇಟ್ ಯಾವಪ್ಪ ಅಂದ್ರೆ ಏಪ್ರಿಲ್ 3ನೇ ತಾರೀಕು ಮೂವಿ ರಿಲೀಸ್ ಆಗೋದೈತಿ. ಅಲ್ಲಿ ಒಟ್ಟು ವೇಟ್ ಮಾಡೋನು. ಡೆಫಿನೆಟಾಗಿ ಮೂವಿ ಮಾತ್ರ ಭಾಳಷ್ಟು ಗಿಚ್ಚಿರೋ ಕಾರಣಕ್ಕೆ ನೋಡೋನು. ಒಂದು ಅರ್ಥ ಆಗಲಿಲ್ಲ ಅಂದರೂ ಸಾಕು, ಒಂದು ಸಬ್ ಟೈಟಲ್ ನೋಡ್ಕಸ ನೋಡೋಣ. ಇನ್ನೊಂದು ಏನು ಸಣ್ಣ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಸಬ್ ಟೈಟಲ್ ಮ್ಯಾಗ ಹೊಡ್ರೆ ಇಂಗ್ಲೀಷ್ ಒಟ್ಟು ಸಬ್ ಟೈಟಲ್ ಸಿಗ್ತಾ ಇಲ್ಲ. ಒಂದು ತೆಲುಗು ಒಳಗೆ ಸಿಕ್ತು. ಅಂದ್ರೆ ಸಬ್ ಟೈಟಲ್ ಮ್ಯಾಗಾರ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಕನ್ನಡ ಲ್ಯಾಂಗ್ವೇಜ್ ಒಳಗೆ ಅದು ಕೂಡ ಅರ್ಥ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಅರ್ಥ ಆಗುವಷ್ಟು ಒಂದು ಸ್ವಲ್ಪ ಮಟ್ಟಿಗೆ ತೆಲುಗು ಬರ್ತೈತಿ. ಅದ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು. ಇನ್ನು ಉಳಿದಷ್ಟು ಸೀನ್ಗಳನ್ನು ನೋಡ್ರೆ ಡೆಫಿನೆಟಾಗಿ ಅರ್ಥ ಆಗುವಂಥ ಸೀನ್ಗಳಿದ್ದು ಈ ಒಂದು ಮೂವಿವ. ಇದಾಗಿತ್ತು ರಾಕ್ಷಸ ಮೂವಿದ ಟ್ರೈಲರ್ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.